ಪ್ರಾರಂಭ ಮಾಡ್ಕೊಳ್ಳಿ. ಹಾಕಿ ನೀರು ಹಾಕಿ. ಸಮಸ್ತ ನಾಗರಿಕ ಬಂಧುಗಳಿಗೆ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ, ಅರಸೀಕೆರೆ ನಗರಸಭೆ ವ್ಯಾಪ್ತಿಯಲ್ಲಿ ಏನಿನ ಪರಿಸರ ದಿನಾಚರಣೆ ಪ್ರಯುಕ್ತ ಹಿರಿಯ ನಾಗರಿಕರುಗಳ ಸಂಯುಕ್ತ ಆಶ್ರಯದಲ್ಲಿ ಮತ್ತು ಪೌಧ ಶಾಲೆಯ ಮಕ್ಕಳ ಸಹಭಾಗಿತ್ವದಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಈ ದಿನ ಏರ್ಪಡಿಸಿದ್ವಿ. ಈ ಕಾರ್ಯಕ್ರಮದಲ್ಲಿ ಏನಂದ್ರೆ, ಪರಿಸರಕ್ಕೆ ನಾವು ಏನ್ ಕೊಡ್ತಾ ಇದೀವಿ, ಹಳೆ ಬೇರು ಹೊಸ ಚಿಗುರು ಎರಡು ಸಮ್ಮಿಲನದಲ್ಲಿ ನಾವು ಈ ದಿನ ಒಂದು ಗಿಡ ನೆಡುವ ಕಾರ್ಯಕ್ರಮನ ಮಾಡ್ತಾ ಇದೀವಿ. ಯಾಕೆಂದ್ರೆ ಹಿರಿಯ ನಾಗರಿಕರು ಏನು ತಮ್ಮ ಜೀವನದ ಕೊನೆ ಹಂತದಲ್ಲಿದ್ದಾರೆ, ಅವರು ತಮ್ಮ ಬಾಳಿನಲ್ಲಿ ಏನು ಕಷ್ಟ ಸುಖಗಳನ್ನ ಅನುಭವಿಸಿದ್ದಾರೆ, ಆ ಕಷ್ಟ ಸುಖಗಳನ್ನ ಪ್ರಯುಕ್ತವಾಗಿ ಗಿಡಗಳನ್ನ ಪಾಲನೆ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಅದೇ ರೀತಿ ನಮ್ಮ ಹೊಸ ಚಿಗುರುಗಳು ಏನು ಮಕ್ಕಳಿದ್ದಾರೆ, ಅವರು ಮುಂದೆ ಏನು ಕಷ್ಟಗಳನ್ನ ಅನುಭವಿಸಬಾರ್ದು, ಪರಿಸರ ನಾಶದಿಂದ ಆಗುವ ಪರಿಣಾಮಗಳನ್ನ ಅವ್ರು ಅನುಭವಿಸಬಾರ್ದು. ಆ ಉದ್ದೇಶದಿಂದ ಅವರು ಸಹ ಈ ದಿನ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರಿಗೂ ಶುಭಾಶಯಗಳನ್ನ ಕೋರ್ತಾ, ಯಾವುದೇ ರೀತಿ ಮರಗಳನ್ನ ಕಡಿಯೋದು ಬೇಡ, ಗಿಡಗಳನ್ನ ಬೆಳೆಸುವ, ಒಳ್ಳೆ ಸಮಾಜನ ಸೃಷ್ಟಿ ಮಾಡುವ ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಬಂಧುಗಳಿಗೆ, ನಮ್ಮ ಶಾಲಾ ಮಕ್ಕಳಿಗೆ ನಾನು ಈ ದಿನ ನಾನು ಶುಭಾಶಯಗಳನ್ನ ಕೋರ್ತೀನಿ. ಬಂಧುಗಳೇ, ನಾವು ಒಂದು ಕಾಲದಲ್ಲಿ ನಾವು ಏನು ಮಾಡಿದೀವಿ ಅಂದ್ರೆ, ಈ ಪರಿಸರ ನಾಶ ಮಾಡೋದಕ್ಕೆ ನಾವೇ ಕಾರಣ ಆಗಿದ್ದೀವಿ. ಇದರಲ್ಲಿ ನಮ್ಮ ಸೃಷ್ಟಿಲಿ ಅಸಮತೋಲನ ಆಗಿದೆ. ನಾವು ನಮ್ಮ ಸ್ನೇಹಿತರು ಆಗಲೇ ಹೇಳಿದ್ರು, ಮಳೆ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತದೆ, ಬರದೇ ಇದ್ರೆ ಮಳೆನೇ ಬರೋದಿಲ್ಲ, ಸಿಕ್ಕಾಪಟ್ಟೆ ಬಿಸಿಲಾಗ್ತಾ ಇದೆ. ಇದಕ್ಕೆ ಮೂಲ ಕಾರಣ ಅಂದ್ರೆ ನಾವು ಅರಣ್ಯ ನಾಶ ಮಾಡಿದ್ದೀವಿ ಅಂತ ನಮ್ಗೆ ಈಗ ಗೊತ್ತಾಗಿದೆ. ಬಹಳ ಲೇಟಾಗಿ ಗೊತ್ತಾಗಿದೆ, ತಡ ಆಗಿ ಗೊತ್ತಾಗಿದೆ. ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ, ಈ ಒಂದು ಜಾಗೃತಿ ಮೂಡಿಸೋದಕ್ಕೆ ಎಲ್ಲರೂ ನಾವು ಪರಿಸರ ಉಳಿಸ್ಬೇಕು. ಪರಿಸರ ಉಳಿಬೇಕಾದ್ರೆ ಮರಗಳು ನಾವು ಬೆಳೆಸ್ಬೇಕು. ಮರಗಳನ್ನು ಎಲ್ಲಿ ಕಡಿಯೋದಕ್ಕೆ ಅವಕಾಶ ಬೇಡ, ಮರ ಉಳಿಸೋ ಕೆಲಸ ನಾವು ಮಾಡೋಣ. ಮತ್ತು ಹೊಸ ಮರಗಳನ್ನ ನಡೆಸೋಣ. ಆಮೇಲೆ ನಮ್ಮ ಮೂಲ ಉದ್ದೇಶ ಸಾಹೇಬರು ಹೇಳಿದಾಗೆ, ನಮಗೆಲ್ಲ ವಯಸ್ಸಾಗಿದೆ, ನಾವು ಬೇಕಾಗಿರೋದು ನಿಮ್ಮ ಅಭಿವೃದ್ಧಿಗೋಸ್ಕರ, ನಿಮ್ಮ ತಿಳುವಳಿಕೆಗೋಸ್ಕರ ನಾವು ಈ ಕೆಲಸ ಮಾಡ್ತಾ ಇದೀವಿ. ನಾಳೆ ನೀವು ದೊಡ್ಡವರಾದ್ಮೇಲೆ ನಿಮ್ಮ ಮನೆಯಲ್ಲೂ ಕೂಡ ನೀವು ಏನು ಮಾಡ್ರಿ, ನಿಮ್ಮ ಮನೇಲಿ ಮಕ್ಕಳಿದ್ರಿ, ನಿಮ್ಮ ತಂದೆ ತಾಯಿಗೆ ಹೇಳ್ಬಿಟ್ಟು ಒಂದು ಸಣ್ಣದೊಂದು ಸಸಿ ನೆಡೋದು, ಯಾವುದೋ ಚಿಕ್ಕ ನಿಸ್ಬಂದು ಇವತ್ತಿನಿಂದ ತೀರ್ಮಾನ ಮಾಡ್ರಿ, ಅದೊಂದು ಸಸಿ ನೆಡುವಂಥದ್ದು. ಅರಣ್ಯ ಇಲಾಖೆ ಕೊಡ್ತದೆ ಅವ್ರಿಗೆಲ್ಲ, ನಿಮ್ಮ ತಂದೆ ತಾಯಿಗೆ ಗೊತ್ತಿದೆ. ಅರಣ್ಯ ಕೊಡ್ತೀವಿ, ನಾವು ಕೊಡುವ ವ್ಯವಸ್ಥೆ ಮಾಡ್ತೀವಿ. ನೀವೆಲ್ಲ ಒಂದು ನಿಮ್ಮ ಮನೇಲಿ ಜಾಗ ಇದ್ರೆ ಒಂದು ಸಸಿ ನೆಡು ಕೆಲಸ ಮಾಡ್ರಿ. ಅದಕ್ಕೆ ನೀವು ಎಲ್ಲ ಸೇರಿ ಪರಿಸರ ರಕ್ಷಣೆ ಮಾಡೋಣ. ಪರಿಸರ ರಕ್ಷಣೆ ಮಾಡೋದ್ರ ಮೂಲಕ ನಾವು ಬದುಕೋದಕ್ಕೆ ಅವಕಾಶ ಆಗುತ್ತೆ. ಬಂಧುಗಳೇ, ತಮಗೆಲ್ಲ ಗೊತ್ತಿದೆ, ಈ ಮರಗಳೆಲ್ಲ ಇದಾವಲ್ಲ, ನಮ್ಗೆ ಆಕ್ಸಿಜನ್ ಕೊಡ್ತಾವ. ನಾವು ಪ್ರಾಣವಾಯು ನಾವು ಏನು ಇದನ್ನ ತಗೊಳ್ತೀವಿ, ಹಾಗೆ ಇದನ್ನ ಬಿಡ್ತೀವಿ, ಉಸಿರು ಬಿಡ್ತೀವಿ, ಅದೆಲ್ಲ ಅದನ್ನ ತಗೊಳ್ತಾವ. ನಮ್ ಕೆಟ್ಟ ಉಸಿರು ತಗೊಂಡು ಅದು ಒಳ್ಳೆ ಉಸಿರು ನಮ್ಗೆ ಇದನ್ನ ಕೊಡ್ತಾ ಇದೆ, ಆಕ್ಸಿಜನ್ ಕೊಡ್ತಾ ಇದೆ. ಸೊ ಹಾಗಿರೋದ್ರಿಂದ ಮರಗಳು ನಮಗೆ ಜೀವದಾತರು, ಇಲ್ಲ ನಮಗೆ ಪ್ರಾಣವಾಯು ಅಂತ ಹೇಳ್ತೀವಲ್ಲ, ಅದನ್ನ ಕೊಡೋ ಕೆಲಸ ಮಾಡ್ತಾವೆ. ಸೊ ಹಾಗಿರೋದ್ರಿಂದ ನಾವು ಪರಿಸರ ಉಳಿಸೋನು, ಪರಿಸರ ಬೆಳೆಸೋನು, ಮರಗಳನ್ನು ಬೆಳೆಸುವಂತ ಕೆಲಸ ನಾವು ಮಾಡೋಣ ಅಂತ ಹೇಳಿ, ನಿಮ್ಗೆಲ್ಲ ಭಗವಂತ ಒಳ್ಳೇದ್ ಮಾಡ್ಲಿ, ನಿಮ್ ಭವಿಷ್ಯ ಉಜ್ವಲ ಆಗ್ಲಿ. ನೀವೆಲ್ಲ ಇಲ್ಲಿ ಬಂದಿದ್ದೀರಿ, ಹಿರಿಯ ನಾಗರಿಕರೆಲ್ಲ ಬಂದಿದ್ದೀರಿ, ನಮ್ಗೆಲ್ಲ ಧನ್ಯವಾದ ಅರ್ಪಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ. ದಿನಾಚರಣೆಯ ಶುಭಾಶಯಗಳು. ನಾವೇನು ಈಗಾಗಲೇ ನಾವು ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮತ್ತು ಪೌಧ ಶಾಲೆ ಮಕ್ಕಳ ಸಹಯೋಗದೊಂದಿಗೆ ಇಲ್ಲಿ ಸಸಿಗಳನ್ನ ನೆಡುವುದರ ಮೂಲಕ ಒಂದು ಅರ್ಥಪೂರ್ಣವಾಗಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ. ಹಾಗೇನೆ ಕೂಡ ನಾವು ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆ ನಿಯಮಗಳು ಏಪ್ರಿಲ್ 1, 2026 ಹೊಸದಾಗಿ ಜಾರಿ ಬಂದಿರುವಂತಹ ಹೊಸ ನಿಯಮಗಳನ್ನ ಕಡ್ಡಾಯವಾಗಿ ನಾವೆಲ್ಲರೂ ಪಾಲನೆ ಮಾಡಬೇಕು. ದಯವಿಟ್ಟು ತಾವು ಮಕ್ಕಳೇ ಮತ್ತೆ ಹಿರಿಯ ನಾಗರಿಕರ ಎಲ್ಲರೂ ಇಲ್ಲಿನ ನಿವಾಸಿಗಳೆಲ್ಲರನ್ನು ಕೂಡ ನಮ್ಮ ನಗರಸಭೆಯ ವಾಹನಗಳಿಗೆ ನಿಮ್ಮ ಮನೆಯ ಸಂಘಟನೆ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ನಾವು ಸ್ವಚ್ಛತೆಯನ್ನ ಕಾಪಾಡೋದ್ರ ಮೂಲಕ ಕೂಡ ಈ ಪರಿಸರ ಸಂರಕ್ಷಣೆಯ ವಿಚಾರದಲ್ಲಿ ಸಹಯೋಗ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರ ಸಹಕಾರನ ಕೋರ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯ ಕೋರ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಸ್ವಲ್ಪ ಈ ಕಡೆ ನೋಡ್ರಿ ಇಬ್ರು.
ಆಯ್ತು ಶುರು ಮಾಡ್ಕೊಳ್ಳಿ ನೀವು. ಬರೀ ಮಣ್ಣೆಳಿ ಅಮ್ಮ. ಎಳೀರಿ, ಹಂಗೆ ನಾನು ಎಳಿತೀನಿ, ಆಮೇಲೆ ಎಳೀರಿ. ಸುತ್ತ ಎಳೀರಿ. ಸುತ್ತ ಮಣ್ಣೆಳಿದೆ. ಎಂತ ಆಯ್ತು ಸುಮ್ನೆ? ಅಕ್ಕಮ್ಮ, ಅಕ್ಕಮ್ಮ. ಕಲ್ಲು ಎಸೆಮ್ಮ. ಬರ ನೀನು ಬರ. ಮಣ್ಣೆಳಿ ಬರೀ ಮಣ್ಣೆಳಿ, ನೀನು ಕಲ್ಲೇಳಿ ಕಲ್ಲೆ ಹಾಕ್ಬೇಡ. ನೀವು ಬನ್ನಿ ಇಲ್ಲಿಗೆ. ಕುಮಾರ್ಜಿ ನಾವು ಕಾಣಿಸ್ಬೇಕು. ಹಾಕಿ ಹಾಕಿ. ನೀನು ಕಾಣಿಸ್ಬೇಕು, ಯಾರು ಕಾಣಿಸ್ಬೋದು ಸಮಾಧಾನ ಆಗ್ಬೇಕಲ್ಲ.